ಎಲ್ಲರೂ ಇಲ್ಲಿ ಕುಡಿಯೋದನ್ನ ಬಿಟ್ಟಿದ್ದಾರೆ ಸರ್. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕಣದಾಳ ಗ್ರಾಮ ಅಂತ ಸರ್. ಕಣದಾಳ ನಮ್ಮೂರು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕಣದಾಳ ಅಂತ ಸರ್ ಇದು ನಮ್ಮೂರು. ಇದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಅಂತೇಳಿ. ನಮಗೂ ಏನಂತಾರಪ್ಪ ಅಂದ್ರೆ ರಾಮಣ್ಣ ಮಹಾರಾಜರು ಅಂತಾರೆ ಮತ್ತು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಸರ್. ಅದಕ್ಕೆ ಇಲ್ಲಿ ಏನ್ ಮಾಡೋದು, ಇಲ್ಲಿ ನಮ್ಮ ಕಣದಾಳಕ್ಕೆ ಬರೋದ್ರಿ ಸರ್. ಕಣದಾಳದೊಳಗೆ ಬಂದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಎಲ್ಲಿದ, ಇಲ್ಲಿ ರಾಮಣ್ಣ ಮಹಾರಾಜರು ಅಂತೇಳಿ ಕುಡಿಯೋದನ್ನ ಬಿಡಿಸ್ತಾರಂತ. ಎಲ್ಲಿ ಅಂತ ಕೇಳಿದ್ರ ನಮ್ಮ ಊರಾಗ ಸಣ್ಣ ಮಗುನ ಕೇಳಿದ್ರೆ ಹೇಳ್ತಾರ ಸರ್. ಶುಕ್ರವಾರ ಮತ್ತು ರವಿವಾರ. ಕಳೆದ 15 ದಿನಗಳಿಂದ ಈ ಒಂದು ಕ್ಷೇತ್ರದ ವಿಡಿಯೋ ಹರಿದಾಡ್ತಾ ಇದೆ. ಹೌದ್ರಿ ಸರ್. ಆ ವಿಡಿಯೋದಾಗ ನಾವು ಒಂದು ನಂಬರ್ ಹಾಕಿದ್ವಿ, ನಿಮ್ದು ಲಕ್ಷಾಂತರ ಜನ ಹೌದ್ರಿ ಸರ್ ವೀಕ್ಷಣೆ ಮಾಡಿದಾರೆ. ಹೌದು, ವೀಕ್ಷಣೆ ಮಾಡಿ ತಮಗೆ ಕಾಲ್ ಬಂದಿದ್ರೆ. ಹೌದು. ಆಮೇಲೆ ಎಲ್ಲೆಲ್ಲಿಂದ ಬಂದಿದ್ರೆ ಮತ್ತೆ ಈಗ ಆ ಕಾಲ್ ಮಾಡಿ ಎಷ್ಟು ಜನ ಇಲ್ಲಿ ಬರಾಕತ್ತಿದ್ದಾರೆ ಸರ್? ಕಾಲ್ ಮಾಡಿ ಇಲ್ಲಿ ಬಂದಿದ್ದು ಏನೋ ನಮ್ಗ ಅದಾರ ನಿಮ್ಮ ನಂಬರ್ ನಮಗ್ ಸಿಕ್ಕಿದ್ದು ಒಂದು ಪುಣ್ಯ ಅಂತಂತಾರ ಸರ. ಇಲ್ಲೇನ್ ನಮ್ ನಂಬರ್ ತಕ್ಕೊಂಡು ಇಲ್ಲೇನ್ ಬರಾಕತ್ತಿದಾರ ನೋಡ್ರಿ ಸರ. ಅವ್ರು ಎಷ್ಟು ಜನ ಬಂದಿದಾರ ನೋಡ್ರಿ ಸರ್. ಎಲ್ಲರೂ ಇಲ್ಲಿ ಕುಡಿಯೋದನ್ನ ಬಿಟ್ಟಿದಾರ ಸರ್. ಮತ್ತು ಹಂಗ ಏನ್ ನಾವು ಆ ವಿಡಿಯೋ ಏನ್ ಹಾಕಿದ್ವಿ ನೋಡ್ರಿ ಸರ, ಆ ವಿಡಿಯೋದಾಗ ನೋಡಿ ಹಂಗ ಇನ್ನಾದ್ರೂ ಬರಾಕತ್ತಿದಾರ ಜನ ಸರ. ಯಾರ್ಯಾರು ಬರಾಕತ್ತಿದಾರ ನೋಡ್ರಿ ಸರ್, ಅವ್ರೆಲ್ಲರೂ ಬಿಡತಾರ ಸರ್. ಹಾನ್ ಸರ್. ಏನ್ ಅನ್ಸತ್ರಿ ನಿಮ್ಗೆಲ್ಲ? ಸರ್ ಇವ್ರೆಲ್ಲಾ ಕುಡಿಯೋದನ್ನ ಬಿಡೋದ್ರಿಂದ ನಮಗ ಹಾಲು ಕುಡಿದಷ್ಟು ಸಂತೋಷ ಸರ್. ಮತ್ತೇನಿಲ್ಲ, ಎಷ್ಟೋ ತಾಯಂದಿರು ಕಣ್ಣೀರ್ ಹಾಕ್ತಾ ಬರ್ತಾರ. ನನ್ನ ಮಗ ಕುಡಿಯಾಕತ್ತಿದಾನ ಜರ, ಮತ್ತು ನನ್ನ ಗಂಡ ಕುಡಿಯಾಕತ್ತಿದಾನು, ಮನೆಯೊಳಗೆ ಏನೂ ಸಂತಿಲ್ಲ, ಏನೂ ಇಲ್ಲ ಅಂತಂದ ಬಹಳ ಕಷ್ಟ ಹೇಳ್ಕೊತ ಬರ್ತಾರ ಸರ್. ಅದಕ್ಕೆ ಆ ಟೈಮ್ದೊಳಗೆ ನಾ ಏನ್ ಮಾಡ್ತೀನಿ, ಏನು ಮಾಡ್ಬೇಡ್ರಿ ತಾಯಂದ್ರ, ಯಾರು ಕುಡಿತಾರ ನೋಡಿ ಅವ್ರನ್ನ ಕರ್ಕೊಂಡ್ ಬರ್ರಿ. ಬರುವಾಗ ಮಾತ್ರ ಕುಡಿಯಲಾರದೆ ಬರಬೇಕು. ಕುಡಿದು ಬಂದ್ರೆ ನಾವು ಒಳಗಡೆ ತಗೊಳಲ್ಲ. ಕುಡಿಯಲಾರದೆ ಬಂದ್ರ ನಾವು ಒಳಗಡೆ ತಗೊಳ್ತೀವಿ. ಅವ್ರನ್ನ ಕುಡಿಯೋದನ್ನ ನಮ್ಮ ಆಶೀರ್ವಾದ ಹಸ್ತದಿಂದ ಅವ್ರನ್ನ ಕುಡಿಯೋದನ್ನ ಬಿಡಿಸ್ತೀವಿ. ಕುಡಿಯೋದನ್ನ ಬಿಡಿಸ್ಬೇಕಾದ್ರೆ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರ, ಒಂದು ಹೊಂಡ ಅಂತೇಳಿ ಇಲ್ಲಿ ನಮ್ಮ ಗುಡಿ ಹತ್ರ ಐತ್ರಿ ಸರ್. ಆ ಹೊಂಡದಿಂದ ಅವ್ರ ತಲೆ ಮೇಲೆ ನೀರ್ ಹಾಕ್ತಿವಿ ಸರ್. ಆ ನೀರ್ ಹಾಕ್ತಿವಿ ಮತ್ತು ಅವರಿಗೆ ನಾವು ಆ ದೇವಿಯ ಭಂಡಾರವನ್ನ ಕೊಡ್ತೀವಿ ಸರ್. ಮತ್ತೇನಿಲ್ಲ, ಆ ದೇವಿಯ ಭಂಡಾರವನ್ನ ಕೊಡ್ತೀವಿ. ಆ ದೇವಿಯ ಶಕ್ತಿನೇ ಅಂತ ಐತಿ ಸರ್. ನಮ್ಮ ಆ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿಯ ಆಶೀರ್ವಾದ ತಗೊಂಡು ನಾವು ಹಸ್ತವನ್ನ ಅವ್ರ ತಲೆ ಮೇಲೆ ಇಟ್ಟಿದ್ದೇ ತಡ ಅವ್ರಿಗೇನಾಗ್ತದ, ನಮಗ್ ಕುಡಿಯೋದೇ ಸಾಕಪ್ಪ ದೇವ್ರೆ ಅನ್ನಂಗ ಆಗ್ಬಿಡ್ತದ ಸರ್. ಈಗೇನಾಗೈತಂದ್ರೆ ವಿಡಿಯೋ ಹಾಕಿದ್ಮೇಲೆ ಕೆಲವೊಮ್ಮೆ ನಾವು ನಂಬರ್ ಹಾಕಿದ್ವಿ, ಸಿಕ್ಕಾಪಡೆ ಫೋನ್ ಕಾಲ್ಸ್ ಬರ್ತಿದಾವ. ಅದನ್ನ ನಾವು ನಂಬರ್ ತೆಗೆದ್ಮೇಲೆ ಜಾಗ ಎಲ್ಲಿ ಐತಿ, ಈ ರಾಯಬಾಗ ತಾಲೂಕು ಎಲ್ಲಿ ಐತಿ ಅನ್ನೋದಂತದ್ದು ಮಂದಿ ಗೊತ್ತಿಲ್ಲ. ಹೌದ್ರಿ ಸರ್. ಅವ್ರು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇದಾರೆ ಬಾಳ ಸರ. ಇಲ್ಲಿ ಸುತ್ತಮುತ್ತಿನ ಜನ ಇಲ್ಲಿ ನೋಡ್ರಿ ಸರ, ಸುತ್ತಮುತ್ತಿನ ಜನಕ್ಕೆಲ್ಲ ಗೊತ್ತದ ಸರ್. ಅಂದ್ರೆ ಪಟ್ನ ಗೊತ್ತಾಗ್ತದ ಸರ್. ಕಣದಾಳ ಇಲ್ಲೇ ಇದೆ ಬಿಡಪ್ಪ, ಹೋಗಿ ಬಿಡೋಣ ಅಂತ ಹಿಂಗ್ ವಿಚಾರ ಮಾಡ್ತಾರ ಸರ್. ಮತ್ತು ಕೆಲವೊಂದು ಬಾಳ ಬಳ್ಳಾರಿ, ಆ ಕಡೆ ಬಿಜಾಪುರ, ಬಾಗಲಕೋಟೆ, ಮತ್ತು ಹಿಂಗ ಆ ಕಡೆ ದೂರದಿಂದ ಮಹಾರಾಷ್ಟ್ರ ಮತ್ತು ಈ ಕಡೆ ಪಂಡ್ರಾಪುರ, ಹಿಂಗ ಎಲ್ಲಾ ಕಡೆದ ಜನ ಏನ್ ಬರಾಕತ್ತದ ನೋಡಿ ಸರ್. ಕೆಲವೊಂದು ಜನಕ್ಕ ಇದು ಕಣದಾಳ ಅಂದ್ರ ಒಂದು ಹಳ್ಳಿ ಐತ್ರಿ ಸರ್. ಇದು ಹಳ್ಳಿ ಅನ್ನೋದ್ರಿಂದ ಪಟ್ನ ಗೊತ್ತಾಗೋದಿಲ್ಲ ಸರ್. ಅದಕ್ಕಾಗಿ ಯಾವ ಜಿಲ್ಲಾ ಇದೆಲ್ಲ ಸರ್ ಈಗ ಹೇಳ್ತೀನಿ ನೋಡ್ರಿ. ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕಣದಾಳ ಗ್ರಾಮ ಅಂತೇಳಿ ಸರ್. ಕಣದಾಳ ನಮ್ಮೂರು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕಣದಾಳ ಅಂತ ಸರ್ ಇದು ನಮ್ಮೂರು. ಇದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಅಂತೇಳಿ. ನಮಗೂ ಏನಂತಾರಪ್ಪ ಅಂದ್ರೆ ರಾಮಣ್ಣ ಮಹಾರಾಜರು ಅಂತಾರೆ ಮತ್ತು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಸರ್ ಅದು. ಅದಕ್ಕೆ ಇಲ್ಲಿ ಏನ್ ಮಾಡೋದು, ಇಲ್ಲಿ ನಮ್ಮ ಕಣದಾಳಕ್ಕೆ ಬರೋದ್ರಿ ಸರ್. ಕಣದಾಳದೊಳಗೆ ಬಂದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನ ಎಲ್ಲಿದ, ಇಲ್ಲಿ ರಾಮಣ್ಣ ಮಹಾರಾಜರು ಅಂತೇಳಿ ಕುಡಿಯೋದನ್ನ ಬಿಡಿಸ್ತಾರಂತ. ಎಲ್ಲಿ ಅಂತ ಕೇಳಿದ್ರ ನಮ್ಮ ಊರಾಗ ಸಣ್ಣ ಮಗುನ ಕೇಳಿದ್ರೆ ಹೇಳ್ತಾರ ಸರ್. ಯಾಕಂದ್ರೆ ಬರ್ಬೇಕು ಅನ್ನೋದು ಸರ್ ಇಲ್ಲಿ ದಿನಾಲೂ ಇರೋದಿಲ್ಲ ಸರ್. ನಾನು ಆ ಕಡೆ ಭಕ್ತರು ನನ್ನನ್ನ ಮನೆಗೆ ಕರ್ಕೊಂಡ್ ಹೋಗ್ತಾರೆ ಸರ್. ಪಾದ ಹಾಕ್ಸೋದಕ್ಕೆ ಕರ್ಕೊಂಡ್ ಹೋಗ್ತಾರೆ ಸರ್. ಅದಕ್ಕಾಗಿ ಇಲ್ಲಿ ಪ್ರತಿದಿನ ನಾನು ಇರಲ್ಲ ಸರ್. ಶುಕ್ರವಾರ ಮತ್ತು ರವಿವಾರ, ಅಂದ್ರೆ ಶುಕ್ರವಾರ ಭಾನುವಾರ ಹಿಂಗ ಇಷ್ಟೇ ನಾನು 2 ದಿನ ಇರ್ತೇನೆ ಸರ್ ವಾರದಲ್ಲಿ. ಇಲ್ಲಿ ಯಾರು ಕಷ್ಟಗಳನ್ನ ಹೇಳ್ಕೊಂತ ಬರ್ತಾರ ನೋಡ್ರಿ ಸರ್. ಪ್ರತಿ ಮನುಷ್ಯನ ಕಷ್ಟವನ್ನ ದೂರ ಮಾಡುವಂತ ಶಕ್ತಿ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಇಲ್ಲಿ ಅದೇ ಸರ್. ಇಲ್ಲಿ ಭಾಳ ಅಂದ್ರೆ ಭಾಳ ಕಷ್ಟ ತಗೊಂಡ್ ಬರ್ತಾರ ಸರ್. ಮನೆಯೊಳಗ ಏನೂ ಇಲ್ಲದಂತ ಪರಿಸ್ಥಿತಿ ಸರ್. ಎಲ್ಲ ಕುಡಿದ್ರಿಂದ ಎಲ್ಲ ಹಾಳು ಮಾಡ್ಕೊಂತಿಂತ ಜನ ಇವಾಗ ದೊಡ್ಡ ಮಣಿಗಳನ್ನ ಹಾಕಿದಾರ ಸರ್. ದೊಡ್ಡ ಮಣಿಗಳನ್ನ ಹಾಕಿದಾರು, ದೊಡ್ಡ ಕಾರುಗಳನ್ನ ತಗೊಂಡಾರು, ದೊಡ್ಡ ಆಸ್ತಿಗಳನ್ನ ತಗೊಂಡಾರು ಸರ್. ಏನು ಬೇಕಾದನ್ನ ಇವಾಗ ಗಳಿಸಾಕಿದ್ದಾರೆ ಸರ್. ಹಿಂಗ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಆಶೀರ್ವಾದದಿಂದ ಈಗೇನು ಸಾವಿರಾರು ಜನ ಹೆಂಗ್ ಬಂದ್ ಬಿಡಾಕತ್ತಿದಾರ ನೋಡಿ ಸರ್.
ಇನ್ನೂ ಆದ್ರೂ ನಾವು ಹಂಗೆ ಬಿಡ್ಸಾಕತ್ತಿದ್ದೀರಿ ಸರ. ಹಿಂಗ ಅವ್ರಿಗೆ ಒಳ್ಳೇದಾಗ್ತಾ ಹೋಗ್ಲಿ. ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ತಾಯಿ ಆಶೀರ್ವಾದ ಸದಾಕಾಲ ಆ ಕುಡಿಯೋದನ್ನ ಬಿಡುವಂತ ವ್ಯಕ್ತಿಗಳ ಮೇಲೆ ಇರ್ಲಿ ಅಂತ ಇದೇ ನನ್ನ ಬಯಕೆ ಸರ್, ಮತ್ತೇನಿಲ್ಲ. ಎಲ್ಲರಿಗೂ ಯಾರಿಗೆ ಏನೇ ಯಾರ ಮನೆಯೊಳಗೂ ಏನು ಕುಡ್ತಾ ಮಾಡ್ತಾರೆ ನೋಡಿ ಸರ್, ಅವರನ್ನ ಒಂದಿಷ್ಟು ದೂರ ಆದರೂ ಪರವಾಗಿಲ್ಲ, ಆದ್ರೆ ಏನಾದರೂ ಮಾಡಿ ಸರ್ ಬಿಡಿಸೋ ಪ್ರಯತ್ನವನ್ನ ನನ್ನ ಮನೆ ಮಕ್ಕಳನ್ನ ನಾನು ಅಷ್ಟು ಕಾಳಜಿ ಮಾಡೋದಿಲ್ಲ ಸರ್. ಆದ್ರೆ ಕುಡಿಯುವಂತ ವ್ಯಕ್ತಿಗಳಿಗೆ ನಾನು ಬಹಳ ಅಂದ್ರೆ ಬಹಳ ಕಾಳಜಿ ಮಾಡಿ ಅವ್ರನ್ನ ಬಿಡಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸರ್. ಹಿಂಗ ಇನ್ನೂ ಆದ್ರೂ ಮಾಡ್ಕೊಂತ ಹೋಗ್ತೀನಿ ಸರ್. ಅದಕ್ಕೆ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಆಶೀರ್ವಾದ ನನಗೆ ಆ ತಾಯಿ ಆಶೀರ್ವಾದ ಕೊಡೋದ್ರಿಂದ ಇಲ್ಲೇನು ದುಡ್ಡು ಖರ್ಚಿಲ್ಲ, ಏನೂ ಇಲ್ಲ ಸರ್. ಅದು ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಪವಾಡದಿಂದ ಇದೊಂದು ಎಲ್ಲ ಅನುಕೂಲ ಆಗಕತ್ತದ ಸರ್. ಹಿಂಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಹೋಗ್ಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ನುಡಿಗಳಿಗೆ ಮಗಲು ಇರ್ತೇನೆ.